ನಮಸ್ಕಾರ. ನೋಡಿ, ಸಾವಿನ ರಹಸ್ಯ ಅಲ್ಪ ಆಯುಷು, ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಡ್ತಾರೆ. ಆ? ಒಬ್ಬ ಮನುಷ್ಯ ಯಾವಾಗ ಸಾಯ್ತಾನೆ, ಸಾವು ಯಾವಾಗ ಬರುತ್ತೆ, ಸಾವಿನ ರಹಸ್ಯ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಬ್ಬ ಮನುಷ್ಯ ಸಾಯ್ತಾ ಇದ್ದಾನೆ ಅಂತಂದರೆ 6 ತಿಂಗಳು ಮುಂಚೆನೇ ಅವನಿಗೆ ಗೋಚಾರ ಆಗ್ತಾ ಹೋಗುತ್ತೆ. ಲಾಂಗ್ ಟರ್ಮು ಡಿಸೀಸಸ್ಗಳು, ಕಾಯಿಲೆಗಳು, ಏಲ್ಮೆಂಟ್ ಕಾಯಿಲೆಗಳು ಉಲ್ಬಣ ಆಗ್ತಾ ಇರುತ್ತೆ. ಪದೇ 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 ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತಾರೆ. ಆಕ್ಸಿಡೆಂಟ್ಸುಗಳಾಗೋದು, ಅಪಘಾತಗಳಾಗೋದು, ಮನೆ ಒಳಗಡೆ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಈ ರೀತಿ ಆಗ್ತಾ ಇರುತ್ತೆ. ಮತ್ತು ಅವರಿಗೆ ಏನೋ ಒಂದು ನೆರಳು, ಶಾಡೋ ಕಾಣ್ತಾ ಇರುತ್ತೆ. ಯಾರೋ ಓದಂಗಾಯಿತು, ಯಾರೋ ಕರೀತಾ ಇದ್ದಾರೆ ನನಗೆ, ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರಲ್ಲ, ಇದೊಂದು ಸಿಂಪ್ಟಮ್ಸು. ಮತ್ತು ಈಗ ನೋಡಿ, ಈ 9 ತಿಂಗಳು ಒಳಗಡೆ 9 ವರ್ಷ, 19 ವರ್ಷ, 29, 39, 49, 59, 69, 79, 89, 99, 109, 119, ಹಿಂದೆ ಮುಂದೆ 2ರಿಂದ 4 ವರ್ಷ ಒಳಗಡೆ ಗಂಡಾಂತರಗಳು, ಸಾವಿನ ಕಂಟಕಗಳು ಮನುಷ್ಯನಿಗೆ ಬರೋದು. ಎರಡನೇದು, ಒಬ್ಬ ಮನುಷ್ಯ ಸಾವು ಯಾವಾಗ ಬರುತ್ತಪ್ಪ ಅಂದರೆ ಅರ್ಧಾಷ್ಟಮ ಶನಿ ನಡೆಯುವಾಗ, ಪಂಚಮ ಶನಿಕಾಟ ನಡೆಯುವಾಗ, ಅಷ್ಟಮ ಶನಿಕಾಟ ನಡೆಯುವಾಗ, 7.5 7.5 ವರ್ಷ ಶನಿಕಾಟ ನಡೆಯುವಾಗ ಇದರೊಳಗಡೆ ಹೋಗ್ತಾರೆ. ಇಲ್ಲಾಂದರೆ ಜನ್ಮಕ್ಕೆ ರಾಹು ಕೇತುಗಳು ಪ್ರವೇಶವಾದಾಗ, ಮತ್ತು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ತಿಥಿ ಯೋಗ ಕರಣ ಪಾದ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದರೆ ಖಂಡಿತವಾಗ್ಲೂ ಈ ದಶಾಭುಕ್ತಿಗಳಲ್ಲಿ ಮನುಷ್ಯ ಸಾಯೋದು. ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ದುಸ್ಥಾನಗಳ ಮನೆ ಅಂತ ಹೇಳ್ತೀವಿ. 4ನೇ ಮನೆ ಪಾತಾಳ ಲೋಕ ತೋರಿಸುತ್ತೆ. 10ನೇ ಮನೆ ಕರ್ಮಸ್ಥಾನ ಅಂತ ತೋರಿಸುತ್ತೆ. 1ನೇ ಮನೆ ನಾನು ಅನ್ನೋ ಮನೆ. ಇದು ಬಂದಾಗ ಮನುಷ್ಯನಿಗೆ ಸಾವಿನ ಕಂಟಕಗಳು, ಅನಾರೋಗ್ಯದ ಸಮಸ್ಯೆ, ಲಾಂಗ್ ಟರ್ಮು ಕಾಯಿಲೆಗಳು, ಪದೇ ಪದೇ ಆಸ್ಪತ್ರೆಗೆ ಹೋಗೋದು, ಬೆಡ್ ರಿಡನ್ ಆಗೋದು, ಆಕ್ಸಿಡೆಂಟ್ಸ್ಗಳಾಗೋದು, ಅಪಘಾತಗಳಾಗೋದು, ಮನೆ ಒಳಗಡೆ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ದುರ್ಮರಣಗಳಿಗೆ ಹೊಂದೋದು, ಅಗ್ನಿ ಅವಘಡಗಳಾಗ್ಬೋದು. ಒಟ್ಟು ಸಾವಿನ ಕಂಟಕಗಳು, ಗಂಡಾಂತರಗಳು ಈ ಒಂದು ಮನೆಗಳು ದಶಾಭುಕ್ತಿಯಲ್ಲಿ ಅಂತರ್ಭುಕ್ತಿಗಳಲ್ಲಿ ಆಪ್ರೇಟ್ ಆದಾಗ ಮಾತ್ರ ಖಂಡಿತವಾಗ್ಲೂ ಅಲ್ಪಾಯುಷ್ಯಗಳಾಗ್ಬಿಡ್ತಾರೆ. ದುರ್ಮರಣ ಹೊಂದೋದು, ಮರಣ ಹೊಂದೋದು ಈ ಒಂದು ಸಂದರ್ಭದಲ್ಲಿ. ಪರ್ಟಿಕ್ಯುಲರಾಗಿ ಇದೇ ರಾಶಿ ನಕ್ಷತ್ರ ಇವಾಗಲೇ ಸಾಯ್ತಾರೆ, ಇಂಥ ವಾರ, ಇಂಥ ದಿನ, ಇಂಥ ವರ್ಷದಲ್ಲೇ ಸಾಯ್ತಾರೆ ಅಂತ ಬ್ರಹ್ಮಾಂಡದಲ್ಲಿ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಎಸ್ಪೆಷಲಿ ಕಲಿಯುಗದಲ್ಲಿ ಇದು ಹೇಳೋಕ್ಕೂ ಆಗಲ್ಲ. ಶಾಸ್ತ್ರ ಹೇಳಂಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹೇಳೋಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ. ಇದನ್ನು ಯಾರೂ ನಂಬಲ್ಲ. ಬಟ್ಟು ವಿಸ್ಮಯ ಅಂತೂ ಈ ದಶಾಭುಕ್ತಿಗಳು ಈ ಪಿರಿಯಡ್ಗಳಲ್ಲೇ ಎಷ್ಟೋ ಹೊಟ್ಟೆಯಲ್ಲಿ ಇದ್ದಾಗೆ ಅಬೋಷನ್ಸ್ಗಳಾಗೋಗ್ಬಿಡ್ತವೆ. ಹುಟ್ಟಿ ಸಣ್ಣ ಮಕ್ಕಳು ತೀರೋಗ್ಬಿಡ್ತಾರೆ. ಹುಟ್ಟಿ 3 ದಿನಕ್ಕೆ ಮಕ್ಕಳು ತೀರೋಗ್ತಾರೆ. 1 ತಿಂಗಳಿಗೆ ತೀರೋಗ್ತವೆ. 3 ತಿಂಗಳಲ್ಲೇ ತೀರೋಗ್ಬಿಡ್ತವೆ. ಈ 9 ವರ್ಷ, 19 ವರ್ಷ, 29, 39, 49, 59, 69, 79, 89, 99, 109 ಹಿಂದೆ ಮುಂದೆ 2ರಿಂದ 4 ವರ್ಷ ಗಂಡಾಂತರಗಳು, ಈ ದಶಾಭುಕ್ತಿಗಳು ಈ ಪೀರಿಯಡಲ್ಲಿ ಖಂಡಿತವಾಗ್ಲೂ ಮನುಷ್ಯನಿಗೆ ಬಂದೇ ಬರುತ್ತೆ. ನಮಸ್ಕಾರ.